ನಿರಂತರವಾದ 20 ವರ್ಷದ ಒಂದು ವನವಾಸನ ಕೊನೆಗಾಣಿಸಲಿ ಅಂತ ನಾವು ಕೂಡ 10 ದಿನದಿಂದ ಇಲ್ಲಿ ಒಂದು ಅಭಿವೃದ್ಧಿ ಪರವಾಗಿದ್ದೀವಿ. ನಾವು ನಮ್ಮ ಮಕ್ಕಳ ಭವಿಷ್ಯದ ಪರವಾಗಿದ್ದೀವಿ, ಮುಂದಿನ ಪೀಳಿಗೆ ಪರವಾಗಿದ್ದೀವಿ ಅನ್ನೋ ಒಂದು ಕಾನ್ಸೆಪ್ಟನ್ನ ಮನಗಂಡು ನಾವು ಮುಗಿದೋಯ್ತಾ ಇದ್ದೀವಿ. ನನಗೆ 30 ವರ್ಷ ವಯಸ್ಸಿದ್ದಾಗ ಈ ಯೋಜನೆ ಸ್ಟಾರ್ಟ್ ಆದದ್ದು. ಇವಾಗ 56 ವರ್ಷ, 26 ವರ್ಷ ಆಯಿತು, 22 ವರ್ಷ 23 ವರ್ಷ ಆಯಿತು. ಇನ್ನೂ ನೆನಗುದಿಗೆ ಬಿದ್ದರೆ ಇನ್ನೂ 20 ವರ್ಷ ಹೋದರೆ ಇಲ್ಲಿ ಏನು ಹುಲ್ಲು ಹುಟ್ಟಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಯ್ತದೆ. ಮಾಧ್ಯಮ ಮಿತ್ರರೆಲ್ಲ ನೋಡಿರ್ಬೋದು, ನಾವು ನೀವುಗಳು ಹೋಗೋಕ್ಕಾಗಲ್ಲ ಅಂಥ ಸ್ಥಳಗಳನ್ನೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀವಿ. ಪುಣ್ಯಾತ್ಮರು ಹೋಗಿ ಒಂದು ಟ್ಯಾಂಕ್ ಮೇಲೆ ನಿಂತ್ಕೊಂಡು ಒಂದು 40-50 ಎಕರೆಯಲ್ಲಿ ಜಮೀನಲ್ಲಿ ಹೌದು ನಿಜ ಮಾಡವ್ರೆ. ಯಾವ ನೀರಿಂದ ಮಾಡವ್ರೆ? ಬೈಲ್ಮಳೆ ಕೆರೆ ನೀರಿಂದ ಮಾಡೋರು ಸ್ವಾಮಿ. ಅಲ್ಲಿ ಬೋರ್ ಹಾಕೋದು ನೀರು ಬರಲ್ಲ, ಬೈಲ್ಮಳೆ ಕೆರೆ ನೀರಿಂದ ಮಾಡಿರೋದು. ಬೈಲ್ಮಳೆ ಕೆರೆ ನೀರು ರೊಚ್ಚು ನೀರು. ಯಾರ್ಯಾರು ಪುಣ್ಯಾತ್ಮರು ಬರೋ ಅಂಥ ರೈತ ಬಾಂಧವರು ಬಂದು ಇಲ್ಲಿ ವಿರೋಧ ಮಾಡ್ತಿರೋ ಅಂಥ ರೈತರನ್ನ ವಿಚಾರಿಸ್ಕೊಂಡು ಹೋಗ್ತಾರೆ. ನಮ್ಮನ್ನು ಬಂದು ವಿಚಾರಿಸಲಿಲ್ಲ. ಅವ್ರಿಗೆ ಹೇಳ್ದೋ ಆ ನೀರಲ್ಲಿ ಕೈ ಕಾಲು ತೊಳ್ಕೊಂಡು ಬಂದು ಒಂದು ಗಳಿಗೆ ನಮ್ಮ ಹತ್ರ ಮಾತಾಡ್ಬಿಟ್ಟು ಹೋಗಿ ಅಂತ ಹೇಳ್ದೋ. ಯಾರೂ ಕೂಡ ಬರಲಿಲ್ಲ. ನಮ್ಮ ಕಷ್ಟ 20 ವರ್ಷದಿಂದ ಹೇಳ್ಕೊತಾ ಇದ್ದೀವಿ. ಎಲ್ಲ ಸರ್ಕಾರದ ಮುಂದೆ ಹೇಳಿದ್ದೀವಿ, ಕುಮಾರಣ್ಣವ್ರ ಮುಂದೆ ಬೇಜಾನ್ ಸಾರಿ ಮಂಡಿಸಿದ್ದೀವಿ ಈ ವಿಚಾರನ. ಅವರು ನನ್ನ ಕನಸನ್ನು ಕೂಸ್ಕೊಂಡು ಮಾಡೋಣ ಇರು ಅಂತ ಹೇಳ್ದಂಥವ್ರು ಅವರು. ನಾವು ಅವ್ರ ಜೊತೆಲೇ ಇದ್ದವರು. ಮಾಡ್ತೀನಿ, ನನ್ನ ಸರ್ಕಾರ ಬರ್ತದೆ ಅಂತ ಹೇಳ್ಕೊಂಡೇ ಬಂದು ನಮ್ಮನ್ನು ನಂಬಿಸಿ ಬಂದರು. ಇವಾಗ ಬಂದುಬಿಟ್ಟು ನಾನು ಹಂಗೆ ಮಾಡಿದ್ದೆ, ನಾನು ಹಿಂಗೆ ಮಾಡಿದ್ದೆ, ನಾನು 40% ಕೊಟ್ಟಿದ್ದೆ, ನಾನು 20% ಕೊಟ್ಟಿದ್ದೆ, ನಾನು 20 ಲಕ್ಷ ಕೊಟ್ಟಿದ್ದೆ ಅಂತ ಏನೇನೋ ಸುಳ್ಳನ್ನ ಹೇಳಿ ನಿಜ ಮಾಡೋಕ್ಕೆ ಕೊಡ್ತಾವ್ರೆ. ನಿಜ ನೀವೇ ಹೇಳಿದ್ರಿ 40% ಕೊಡ್ತೀವಿ ಅಂದರೆ 50% ಕೊಡ್ತಾವ್ರೆ. ನಮ್ಗಿನ್ನೂ ಅನುಕೂಲ ಆಯಿತು. ನೀವು ಅದು ಕೈ ಜೋಡಿಸಿ, ಸರ್ಕಾರದಲ್ಲಿ ಕೈ ಜೋಡಿಸಿ, ಸರ್ಕಾರ ಹತ್ರ ಹೋಗಿ ಮಾತಾಡಿ. ಅಕಸ್ಮಾತ್ ಇನ್ನೂ ಹೆಚ್ಚಾಗಿ ಕೊಡಿಸೋದಾದ್ರೆ ಕೊಡ್ತೀವಿ ಸ್ವಾಮಿ, ನಮಗೆ ತೊಂದರೆ ಇಲ್ಲ. ರೈತರಿಗೆ ಎಷ್ಟು ಬಂದ್ರೂ ಒಂದು ಜಮೀನನ್ನ ಕಳ್ಕೊತಾ ಇದ್ದೀವಿ. ಇಚ್ಛೆ ಬರಬೇಕು ಅಂತ ಏನಿಲ್ಲ, ನಮ್ಗೆ ಎಷ್ಟು ಬಂದರೂ ಆದಾಯನೇ. ಜಮೀನು ಕಳ್ಕೊತಾ ಇದ್ದೀವಿ, ವ್ಯವಸಾಯ ಮಾಡೋಕ್ಕಾಗಲ್ಲ. 2 ಕಡೆ ಇಂಡಸ್ಟ್ರಿಯಲ್ಲು, ಇಲ್ಲಿ ನರಕ ಸದೃಶ ಆಗ್ಬಿಟ್ಟಿದೆ. ಮಾಧ್ಯಮದಲ್ಲೆಲ್ಲ ನಾವು ತೋರಿಸಿದ್ದೀವಿ. ಹೋಗಿ ನೀರನ್ನ ನೋಡಿ, ಬೆಳೆ ಬೆಳೆದಿರೋದು ನೋಡಿ, ತೋಟದ ಒಳಗಡೆ ಹೋಗಿ. ಬರೀ ರೋಡಲ್ಲೇ ಹೋದ್ರೆ ಏನು ಪ್ರಯೋಜನ ಆಗಲ್ಲ. ಮುಖ ನೋಡಿದ್ರೆ ಸೊಳ್ಳೆ. ಇಲ್ಲಿ ಸೊಳ್ಳೆ ರಾತ್ರಿ ಹೊತ್ತು ಇಲ್ಲಿ ವಾಸ ಮಾಡೋದಕ್ಕಾಗಲ್ಲ. ಪ್ರತಿ ಜನನೂ ಪ್ರತಿ ರೋಗಕ್ಕೆ ತುತ್ತಾ ಇದ್ದಾರೆ. ಅಂದರೆ ಸೊತೋಗ್ಬಿಡವ್ರು ಅವರು ಅಂತಾರೆ. ಸಾಯಂಕಾಲ ಬರ್ತದೆ. ಅದೇ ನೀರಲ್ಲಿ ನಾವು ಒಡನಾಟ ಮಾಡ್ತಾನೆ ಇದ್ದರೆ ಒಂದಲ್ಲ ಒಂದು ದಿನ ರೋಗ ರುಜಿನಗಳು ಬಂದೇ ಬರ್ತವೆ. ಅಂಥ ಏರಿಯಾದಲ್ಲಿ ನಾವು ವಾಸ ಮಾಡ್ತಾಯಿದ್ದೀವಿ. ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಬೇಕು. ನಾಳೆ ದಿನ ಮಕ್ಕಳೇ ಆಗ್ಬೋದು, ಮುಂದಿನ ಪೀಳಿಗೆ ಆಗ್ಬೋದು. ಬೈತಾರೆ, ನಮ್ಮನ್ನೇ ಬೈತಾರೆ, ನಿಮ್ಮನ್ನು ಬೈತಾರೆ. ಎಂಥ ಸಿಟಿ ಆಯ್ತಾಯಿತು, ಇಲ್ಲಿ ಎಂಥ ಕೆಲಸ ಮಾಡಿದ್ರು, ಅವತ್ತು ಎಂಥ ದುರ್ದೇಶದ ಕೆಲಸ ಮಾಡಿದ್ರು ಅಂತ ಬೈತಾರೆ. ಬೇಡಿ, ನೀವು ಸರ್ಕಾರದಲ್ಲಿ ಕೂತ್ಬೇಕಾದ್ರೆ ಮಾತಾಡಿ, ನಮಗೂ ಅನುಕೂಲ ಮಾಡಿ. ನಾವು ನಿಮ್ಮ ಪರವಾಗಿದ್ದೀವಿ. ನಾವು ನಿಮ್ಮನ್ನು ಅಭಿನಂದಿಸ್ತೀವಿ. ನೀವು ಬಂದರೆ ನಿಮ್ಮನ್ನು ಕರೆದೋ ನಾವು ನೋಡಿ. ಹಿಂದ್ಗಡೆ 2 ಮುಖ್ಯಮಂತ್ರಿಯವ್ರಿಗಾಗ್ಬೋದು, ಮಾನ್ಯ ಮಾಜಿ ಶಾಸಕರಾದ ಮಂಜಣ್ಣವ್ರಿಗಾಗ್ಬೋದು 2 ಚೇರ್ ಹಾಕ್ಬಿಟ್ಟು ಕರೆದೋ. ಆದರೆ ಇಲ್ಲಿ ಯಾರೂ ಕೂಡ ಅವ್ರನ್ನ ಟಚ್ ಮಾಡೋವಂಥ ತಾಕತ್ತು ಯಾರಿಗೂ ಇರಲಿಲ್ಲ. ನಿಜವಾಗೂ ಹೇಳ್ತೀನಿ, ಕೇಳಿ ಬಂದು ಮಾತಾಡ್ಬೋದಾಯಿತು. ಯಾಕೆಂದ್ರೆ ನಾವು ಅವ್ರು ಒಡನಾಡಿ ಅವ್ರ ಜೊತೆಲಿ ಇದ್ದವರು. 4 ಮಾತು ಕೇಳವಿ, ಏನು ಹಿಂಗೆಲ್ಲ ಮಾಡಿದ್ರಲ್ಲ, ಹೆಂಗೆ ಮಾಡೋದು, ನಾವು ಜೀವನ ಹೆಂಗೆ ಮಾಡೋದು ಮುಂದೊಂದು ದಿನ ಅಂತ ಕೇಳಿವಿ ಅಷ್ಟೇ. ಇನ್ನು ಹೇಳ್ಬೇಕಾಯ್ತು ನಿಮ್ಗೇನು ನಮ್ಗೇನು ಸಲಹೆ ಕೊಡಬೇಕಾಗಿತ್ತು. ಏನು ತಪ್ಪೇನಿತ್ತು? ಯಾರು ನಿಮ್ಮನ್ನು ಇದು ಮಾಡಿಬಿಡೋರು? ನಾವು ನಿಮಗೆ ಇನ್ನಿಂದ 20 ವರ್ಷದಿಂದ ನಿಮ್ಮ ಜೊತೆಲಿ, ನಿಮಗೆ ರಾಜಕೀಯವಾಗಿ ಆಗ್ಬೋದು, ನೀವು ಮುಖ್ಯಮಂತ್ರಿ ಆದಾಗ ಆಗ್ಬೋದು, ನೀವು MLA ಆದಾಗ ಆಗ್ಬೋದು, ಬಲ ಕೊಟ್ಟಂಥವ್ರು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದವ್ರು ನಾವು. ನಾವೇನು ಬೇರೆಯವರಲ್ಲ, ನಿಮ್ಮವರೇ. ನಾವು ಇಲ್ಲಿ ಎಲ್ಲ ಪುಣ್ಯಾತ್ಮರು ಅವರೇ, ಎಲ್ಲ ರೈತರು ಅವರೇ, ಎಲ್ಲ ದಳದಿಂದ ಬಂದಿರೋರು ಅವರೇ, ಮಸ್ತುಗವ್ರೆ ರೈತರು. ಕಾಂಗ್ರೆಸ್ನವ್ರು ಅಂದ್ಕೊಂಡು ನೀವು ಯಾಕೆ ಹೋಗ್ತೀರಾ? ರೈತರು ಅಂದ್ಕೊಂಡು ಹೋಗಿ. ಬನ್ನಿ, ರೈತರಾದ್ರೆ ಬನ್ನಿ, ನಮ್ಮ ಹತ್ರ ಮಾತಾಡಿ. ಮುಂದೆ ಭವಿಷ್ಯ ನಮಗೆ ಕಟ್ಕೊಡಿ. ನಮ್ಮ ಮಕ್ಕಳು ಎಲ್ಲನೂ ಜಮೀನು ಕಳ್ಕೊಂಡು ಅನಾಥ ಆಗುತ್ತೆ. 3,000 2,500 ಎಕರೆ ಜಮೀನು ಮಾರಾಟ ಮಾಡೋಗಿದೆ ಸ್ವಾಮಿ. ಬೇಕಾದ್ರೆ ನೀವು ಮಾಹಿತಿ ತಗೊಳ್ಳಿ, ನೀವು ಸಬ್ ಲಿಸ್ಟಲ್ಲಿ ಯಾರ್ಯಾರು ಜಮೀನು ಎಷ್ಟೆಷ್ಟದೆ ಅಂತ. ಇನ್ನು ಉಳಿದಿರೋದು ನಮ್ಮದೆಷ್ಟು? ನೀವೇ ಹೇಳ್ತಾ ಇದ್ದೀರಿ ಕಡಿಮೆ ಜಮೀನು ಯಾಕಾಯಿತು? ಕಡಿಮೆ ರೇಟಿಗೆ ಮಾರಿ ಆಯಿತು. ನಾವು ದಿನ ಮಕ್ಕಳು ಮದುವೆ ಮಾಡೋಕ್ಕಾಗ್ಬೋದು, ಮತ್ತು ನಮ್ಮ ಜೀವನ ನಿರ್ವಹಣೆಗೆ ಆಗ್ಬೋದು, ಮದುವೆ ಮುಂಜಿಗೆ ಆಗ್ಬೋದು, ವಿದ್ಯಾಭ್ಯಾಸಕ್ಕೆ ಆಗ್ಬೋದು. ಜಮೀನು ಮಾರ್ಕೊಂಡೇ ಜೀವನ ಮಾಡಬೇಕು. ರೈತ ಇನ್ನೇದಕ್ಕೆ ಆತ್ಮಹತ್ಯೆ ಮಾಡ್ಕೋತಾವನೆ? ಸಾಲ ಸೋಲ ಮಾಡೋದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೋತಾವನೆ. ಈ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋರು ಯಾರು? ರೈತರು. ಬರೀ ರೈತರು ಅಂತ ಅಂದ್ಬಿಟ್ಟು ನಮ್ಮನ್ನು ಯಾಕೆ ಹಿಂಗೆ ಸಾಯಿಸ್ತಾ ಇದ್ದೀರಾ?